ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನಾನಿವತ್ತು ಬ್ಲ್ಯಾಕ್ ಫ್ಲವರ್ ಅಂದರೆ ಬಾವಲಿ ಹೂಗಳು, ಅವುಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಇದು ನೋಡಿ ಬಲ್ಬೋಫಿಲ್ ಫ್ಲವರ್ಸ್ ಅಂತ ಬಲ್ಬ್ ಥರ ಇರುತ್ತೆ ನೋಡಿ. ಇದು ಒಳಗಡೆ ಒಂಥರ ಹಿಂಗೆ ತುಂಬಿಕೊಂಡಿರುತ್ತೆ, ಮೇಲ್ಗಡೆ ಹಣ್ಣು ಥರ ಬರುತ್ತೆ. ಅರಳಿದ ಮೇಲೆ ನೋಡಿ ಈ ಥರ ಇಷ್ಟಾಗಲ್ಲ ಹೂವು ಎಷ್ಟು ಚೆನ್ನಾಗಿ ಬಂದಿದೆ. ಇವೆಲ್ಲ ಆರ್ಕಿಡ್ ಫ್ಲವರ್ಸ್. ಇದು ಅಷ್ಟೇ, ಇದು ಆರ್ಕಿಡ್ ಕಪ್ ಥರ ಇದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ. ಇದು ಒಂಥರ ಆರ್ಕಿಡ್, ಒಂಥರ ಮುಖ ಥರ ಕಾಣಿಸುತ್ತೆ, ಕಿವಿ ಮುಖ ಆ ಥರ. ಇದು ಆರ್ಕಿಡ್ ಫ್ಲವರ್ಸೇ. ಎಷ್ಟು ಕಲರ್ ಕಾಂಬಿನೇಷನ್ ನೋಡಿ, ಎಷ್ಟು ಚೆನ್ನಾಗಿದೆ. ರೆಡ್ ಆ್ಯಂಡ್ ಗ್ರೀನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಒಂಥರ ಆರ್ಕಿಡ್ ಫ್ಲವರು. ಕಾಡುಗಳಲ್ಲಿ ಬೆಳೀತೆ ಇದೆಲ್ಲ. ಅಮೆಜಾನ್ ಕಾಡುಗಳಲ್ಲಿ ಇದು ತುಂಬ ಕಾಣಸಿಗುತ್ತೆ, ಬಟ್ ಲೋಕಲ್ಲಾಗಿ ಸಿಗೋದು ಸ್ವಲ್ಪ ಕಷ್ಟ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಕಮಲ್ದ ಹೂವಿನ ಥರ ಒಂದು ದೊಡ್ಡ ಹೂವಿನಲ್ಲಿ ಚಿಕ್ಕ ಚಿಕ್ಕ ಹೂಗಳು ಬಿಟ್ಟಿರೋ ಥರ ಇದೆ. ಇದು ಮಲ್ಲಿಗೆ ಹೂ ಥರ ಕಾಣಿಸುತ್ತೆ. ಇದು ನೋಡಿ, ಇದು ಡ್ರ್ಯಾಗನ್ ಫ್ಲವರ್ ಅಂತ. ಅಂದರೆ ತುಂಬ ಗಿಡಕ್ಕಿಂತ ಹೂವೇ ತುಂಬ ದೊಡ್ಡದಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ. ಹೊಲ ಗದ್ದೆಗಳು, ಬೆಟ್ಟ ಗುಡ್ಡಗಳು, ಅದ್ರ ಪಕ್ಕದಲ್ಲಿ ಈ ಥರ ಹೂಗಳು ಅರಳಿರ್ತವೆ. ಡ್ರ್ಯಾಗನ್ ಗಿಡ ಚಿಕ್ಕದಿರುತ್ತೆ, ಆದರೆ ಹೂ ತುಂಬ ದೊಡ್ಡದಾಗಿರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಅದರ ವಿನ್ಯಾಸ ನೋಡಿ ಹೇಗಿದೆ. ಇವು ಅಷ್ಟೇ, ಗಿಡಕ್ಕಿಂತ ಇವೇ ದೊಡ್ಡದಾಗಿ ಹೂವು ಬಿಟ್ಟಿರುತ್ತೆ. ಇದು ಒಂಥರ ಆರ್ಕಿಡ್ ಫ್ಲವರು ನೋಡಿ, ಎಷ್ಟು ಚೆನ್ನಾಗಿ, ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ದೊಡ್ಡ ಹೂವು ಬಿಟ್ಟಿದೆ. ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಲ್ಯಾವೆಂಡರ್ ಕಲರು. ತುಂಬ ಸುಂದರವಾಗಿದೆ ಹೂಗಳು. ಇದು ಅಷ್ಟೇ, ಎಷ್ಟು ದೊಡ್ಡದಾಗಿ ಹೂವು, ತುಂಬ ಸುಂದರವಾಗಿ ಅರಳಿದೆ ಹೂವು. ಇದು ನೋಡಿ ಬ್ಲೂ ಕಲರ್ ಎಷ್ಟು ಚೆನ್ನಾಗಿದೆ. ಇದು ಬ್ಲ್ಯಾಕ್ ಬ್ಯಾಟ್ ಫ್ಲವರ್ ಅಂತ, ಅಂದರೆ ಬಾವಲಿ ಹೂಗಳು ಅಂತ ಇವನ್ನ ಕರೀತಾರೆ. ಇವು ಗಿಡದಲ್ಲಿ ಬಾವಲಿಗಳು ನೇತಾಡ್ತಿರ್ತಾವಲ್ಲ, ಆ ಥರ ಈ ಹೂಗಳು ಕಾಣಿಸ್ತವೆ. ಈ ಹೂಗಳನ್ನ ಚೈನಾದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಈ ಹೂಗಳಿಂದ ಆಯುರ್ವೇದಿಕ್ ಔಷಧಿ, ಆಮೇಲೆ ಒಟ್ಟಿನಲ್ಲಿ ಟ್ರೆಡಿಷ್ನಲ್ ಔಷಧಿ ಮಾಡಿ ಅದರಿಂದ ಕ್ಯಾನ್ಸರ್ ಗುಣಪಡಿಸ್ತಾರಂತೆ. ಹೊಟ್ಟೆ ನೋವು, ಅಲ್ಸರು, ಈ ಥರ ಎಲ್ಲ ಕಾಯಿಲೆಗಳಿಗೂ ಇದು ರಾಮಬಾಣ ಅಂತ ಚೈನಾದಲ್ಲಿ ತುಂಬ ಯೂಸ್ ಮಾಡ್ತಾರೆ ಈ ಹೂಗಳನ್ನ. ಇದರಿಂದ ಅನೇಕ ಚಿಕ್ಕ ಕಾಯಿಲೆಗಳಿಂದ ಹಿಡಿದು ದೊಡ್ಡ ಕಾಯಿಲೆಗಳವರೆಗೂ ಅವರು ಈ ಹೂನ ಬಳಸಿ ಚಿಕಿತ್ಸೆ ಮಾಡ್ತಾರಂತೆ ನೋಡಿ. ಎಷ್ಟು ಔಷಧೀಯ ಗುಣ ಇದರಲ್ಲಿದೆ. ಮೋಸ್ಟ್ಲಿ ಇದು ಇಂಡಿಯಾದಲ್ಲಿ ಬೆಳೆಯಲ್ಲ ಅನಿಸುತ್ತೆ, ಚೈನಾ ಕಡೆನೇ ಬೆಳೀತಾರೆ. ಇದು ಒಂಥರ ಕಲರ್ ಇದೆ ನೋಡಿ. ಇದು ನೋಡಿ ವೈಟ್ ಫ್ಲವರ್, ಇದು ವೈಟ್ ಬಾವಲಿ ಫ್ಲವರು. ಒಂಥರ ಸೈಡಲ್ಲೆಲ್ಲ ಈ ಥರ ಹಿಂಗೆ ಬಂದಿರೋದು ಬಾವಲಿ ರೆಕ್ಕೆಗಳ ಥರ ಕಾಣಿಸುತ್ತೆ. ಇದು ಔಷಧೀಯ ಸಸ್ಯನೇ. ಇದು ನೋಡೋಕ್ಕೂ ಸುಂದರವಾಗಿರುತ್ತೆ, ಇದರಿಂದ ಔಷಧಿನೂ ತಯಾರು ಮಾಡ್ತಾರೆ. ಇದು ನೋಡಿ ಮುಖ ಹೇಗಿದೆ, ರಾಕ್ಷಸ ಮುಖ ಥರ ಇದೆ. ಇದು ಬಾವಲಿನೇ, ಇದು ಬಾವಲಿ ಫ್ಲವರ್ ಅಂತ, ಬಾವಲಿ ಹೂವು ಅಂತ ಕರೀತಾರೆ. ಗೊಂಚಲಾಗಿ ಈ ಥರ ಹಿಂಗೆ ಇಳಿ ಬಿದ್ದಿರುತ್ತೆ. ಬಾವಲಿ ರೆಕ್ಕೆಗಳು ಮೇಲಿಂದ ಈ ಥರ ಬಿದ್ದಿರುತ್ತಲ್ಲ, ಬಾವಲಿಗಳು ಯಾವಾಗಲೂ ಹಿಂಗೆ ಕಾಲು ಮೇಲೆ ಮಾಡಿ ಮರದಲ್ಲಿ ನೇತಾಡ್ತಿರ್ತವೆ ರಾತ್ರಿ ಹೊತ್ತು. ಇದು ಹಾಗೆ ಕಾಣಿಸೋದ್ರಿಂದ ಇದಕ್ಕೆ ಬ್ಯಾಟ್ ಫ್ಲವರ್ ಅಂತ ಹೆಸರಿಟ್ಟಿದ್ದಾರೆ. ಇದು ನೋಡಿ ಮನುಷ್ಯ ಏನೋ ಡ್ರಾಯಿಂಗ್ ಮಾಡಿರೋ ಥರ ಇದೆ, ಬಟ್ ಇದು ಒರಿಜಿನಲ್ ಹೂ, ಇದು ಡ್ರಾಯಿಂಗ್ ಅಲ್ಲ. ಒರಿಜಿನಲ್ ಹೂಗಳೇ ಈ ಥರ ಇರುತ್ತೆ ನೋಡಿ. ಎಷ್ಟು ಸುಂದರವಾಗಿದೆ ಹೂವು. ಇದು ನೋಡಿ ಗೊಂಚಲಾಗಿ ಹೇಗೆ ಬಿಟ್ಟಿದೆ. ಇದು ಅಷ್ಟೇ, ಆನೆ ಕಿವಿ, ತಲೆ ಮೇಲೇನೋ ಕಿರೀಟ ಆ ಥರ ಕಾಣಿಸುತ್ತೆ. ಇದು ಒಂಥರ ಬಾವಲಿ ಹೂನೇ. ಇದು ಅಷ್ಟೇ, ಎಷ್ಟು ಸುಂದರವಾಗಿ ರಚನೆ ಇದೆ ನೋಡಿ ಇದ್ರದ್ದು. ಇದು ಒಂಥರ ಬೀಟ್ರೂಟ್ ಕಲರ್ ಬಾವಲಿ ಹೂವು. ಇದು ವೈಟ್ ಕಲರ್ ಬಾವಲಿ ಹೂವು. ಇದು ಬಿಳಿ ಕಲರ್ ಬಾವಲಿ ಹೂವು. ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಕೆಳಗಡೆ ಇರೋದೆಲ್ಲ ಮೊಗ್ಗು.
ರೆಕ್ಕೆ ಥರ ಈ ಕೆಳಗಡೆ ಹೀಗೆ ಬಿದ್ದಿದೆ ಹೂವಿನ ಪಕ್ಕ ಎಲ್ಲ. ಇದು ವೈಟ್ ಬಾವಲಿ ಹೂವು, ಇನ್ನೂ ಅರಳಬೇಕು, ಪೂರ್ತಿಯಾಗಿ ಅರಳಿಲ್ಲ. ಇದು ನೋಡಿ ಪೂರ್ತಿಯಾಗಿ ಅರಳಿರೋ ಹೂವು ಎಷ್ಟು ಚೆನ್ನಾಗಿದೆ. ಇದು ಬಾವಲಿ ಹೂವೇ, ಎಷ್ಟು ಚೆನ್ನಾಗಿದೆ ನೋಡಿ ಇದರ ರಚನೆ. ಇದು ವೈಟ್ ಬಾವಲಿ ಹೂವು, ಬಾವಲಿ ರೆಕ್ಕೆ ಬಿಟ್ಕೊಂಡು ಹಾರ್ತಾ ಇರೋ ಹಾಗೆ ಕಾಣಿಸುತ್ತೆ. ಇದು ಚಿಟ್ಟೆ ಹಾಕಿ ಕಾಣಿಸುತ್ತೆ. ಇದು ಬಾವಲಿ ಹೂವೇ. ಇದು ನೋಡಿ ಪರ್ಪಲ್ ಕಲರಲ್ಲಿದೆ, ಅಂದರೆ ನೇರಳೆ ಬಣ್ಣ. ಇದನ್ನು ಔಷಧಿಗೆ ತುಂಬ ಯೂಸ್ ಮಾಡ್ತಾರಂತೆ. ಇದು ರೆಡ್ ಕಲರು, ಕೆಂಪು ಬಾವಲಿ ಹೂವು ಅಂತ. ಇದು ಸ್ವಲ್ಪ ಚಿಕ್ಕದಾಗಿದೆ, ಆ ಹೂವಿನಷ್ಟು ದೊಡ್ಡದಾಗಿಲ್ಲ. ಮುಖ ಥರ ಕಾಣಿಸುತ್ತೆ ನೋಡಿ. ಇದರ ರಚನೆ ಹೇಗಿದೆ, ಎಷ್ಟು ಚೆನ್ನಾಗಿದೆ.